ಜಿಲ್ಲಾ ಆದಿದ್ರಾವಿಡ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು. ನಾನು ರಾಮ್ಕುಮಾರ್ ಪಿ ಕಾರ್ಯಾಧ್ಯಕ್ಷ. ಹಾಗೆ ನನ್ನ ಎಡಗಡೆಯಲ್ಲಿರುವವರು ಜಿಲ್ಲಾಧ್ಯಕ್ಷ ಸಂಜೀವ್ ಕೋಟ್ಯನ್, ಹಾಗೆ ಉಪಾಧ್ಯಕ್ಷ ಅಣ್ಣು ಕುಂಜತ್ ಬೈಲ್, ಹಾಗೆ ಖಜಾಂಜಿ ಈಶ್ವರ್ ಪರಪಾದೆ, ಹಾಗೆ ನನ್ನ ಬಲಗಡೆಯಲ್ಲಿರುವವರು ಗೌರವಾಧ್ಯಕ್ಷರು ರಘುನಾಥ್ ಅತ್ತವಾರ, ಹಾಗೆ ತಾಲೂಕು ಅಧ್ಯಕ್ಷರು ಪ್ರಶಾಂತ್ ಗಿರಿಧರ್. ಇವರನ್ನೆಲ್ಲ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತಿಸಿ, ಹಾಗೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮವರನ್ನು ಸ್ವಾಗತಿಸುತ್ತಾ, ಇವತ್ತು ನಾವು ನಮ್ಮ ಆದಿದ್ರಾವಿಡ ಸಮುದಾಯದ ಶಾಸಕಿಯರಾದ ಭಾಗೀರಥಿ ಮುರಳ್ಯ ಇವರ ಮೇಲೆ ಅನಾಮಧೇಯ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿರುವ ಬಹಳ ದುರದೃಷ್ಟಕರ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿನ್ನೆಯಿಂದಲೇ ಎಲ್ಲರ ಮೊಬೈಲ್ ಹಾಗೆ ಪತ್ರಿಕಾದಲ್ಲಿ ಹರಿದಾಡುತ್ತಿದೆ. ಇದಕ್ಕೆ ಪ್ರಥಮವಾಗಿ ನಾವು ವಿಷಾದಿಸುತ್ತೇವೆ. ಈ ಹರಿದು ಬಿಟ್ಟ ಅವನಿಗೆ ನಾವು ಈ ಸಂದರ್ಭದಲ್ಲಿ ನಾವು ಸಂತಾಪ ಸೂಚಕವನ್ನು ನಾವು ಸೂಚಿಸಲಿಕ್ಕೆ ಇಚ್ಛೆ ಪಡುತ್ತಿದ್ದೇವೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರಿಗೂ ಅವರವರ ಹಕ್ಕುಗಳನ್ನು ಸಾಬೀತುಪಡಿಸುವಂಥ ಕಾನೂನಲ್ಲಿ ಅವಕಾಶವಿದೆ. ಹಾಗೆಂತ ತನ್ನ ಸ್ವಾತಂತ್ರ್ಯವನ್ನು ವಾಕ್ಚಾತುರ್ಯದಲ್ಲಿ ಇನ್ನೊಬ್ಬರ ಮೇಲೆ ವಿನಾಕಾರಣ ದೂಷಿಸಿ ಅವರ ತೇಜವಧೆ ಮಾಡುವುದು ಬಹಳ ದುರದೃಷ್ಟಕರ. ಈ ನಿಟ್ಟಿನಲ್ಲಿ ನಾವಿವತ್ತು ಪತ್ರಿಕಾಗೋಷ್ಠಿ ಮಾಡುವ ನಿಜವಾಗಿ ಪ್ರಮೇಯವೇ ಇಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ಅವರವರ ಕೆಲಸದಲ್ಲಿ ತಲ್ಲಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಈ ಒಂದು ನಮ್ಮ ಶಾಸಕಿಯಾದಂಥ ಅನ್ಯಾಯವನ್ನು ನಾವು ಬಹಿರಂಗವಾಗಿ ಪ್ರಕಟ ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ಸೇರಿದ್ದೇವೆ. ಇದನ್ನು ನಮ್ಮ ಪೊಲೀಸ್ ಇಲಾಖಾಧಿಕಾರಿಗಳೇ ಸುಮೋಟೋ ಕೇಸಿನಡಿಯಲ್ಲಿ ಇದನ್ನು ದಾಖಲು ಮಾಡಿ ತನಿಖೆ ಮಾಡಬೇಕಾದ ಅವರ ಪ್ರಥಮ ಆದ್ಯ ಕರ್ತವ್ಯ. ಆದ್ರೂ ನಾವು ಸಾಧಾರಣ ಜಿಲ್ಲೆಯ 7 ಜಿಲ್ಲೆಯಲ್ಲಿದ್ದೇವೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಹಾಸನ, ಚಿಕ್ಕಮಗಳೂರು, ಕೊಡಗು ಹಾಗೂ ಶಿವಮೊಗ್ಗ. ಈ 7 ಜಿಲ್ಲೆಯಲ್ಲಿ ಸಾಧಾರಣ ನಾವು 12 ಲಕ್ಷ ಮಂದಿ ಇದ್ದೇವೆ ಆದಿದ್ರಾವಿಡರು. ಪರಿಶಿಷ್ಟ ಜಾತಿಯಲ್ಲಿ ನಾವು ಕಟ್ಟಕಡ ಜನಾಂಗ. ಅದರಲ್ಲಿ ಕೂಡ ಈ ಒಂದು ನಮ್ಮ ಮಾನ್ಯ ಶಾಸಕಿಯವರು ಪ್ರಪ್ರಥಮವಾಗಿ ಮಹಿಳಾ ಶಾಸಕಿಯಾಗಿ 2023ರಲ್ಲಿ ಅಧಿಕಾರ ವಹಿಸಿಕೊಂಡಿರುತ್ತಾರೆ. ಸಮಾಜ ಸೇವೆಯಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಹಾಗಿರುವಾಗ ಒಬ್ಬ ಶಾಸಕಿ ಅಥವಾ ಜನಪ್ರತಿನಿಧಿ ಏನೇ ಇರಲಿ, ಅವರ ಆಗು ಹೋಗಿ ಎಲ್ಲ ಟೀಕೆ ಟಿಪ್ಪಣಿಗಳು ಇರುತ್ತೆ, ಸಾಮಾನ್ಯವಾಗಿ ಇರುತ್ತದೆ. ಅದನ್ನು ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಕಟ ಮಾಡಿ ಅವರ ತೇಜವಾದ ಅವರ ಮಾನಹರಣ ಮಾಡುವಷ್ಟು ಇವನಿಗೆ ಅಧಿಕಾರ ಕೊಟ್ಟವರು ಯಾರು? ಒಂದು. ಎರಡನೇದು, ಏನಾದರೂ ಸಮಸ್ಯೆಗಳು ಇದ್ದರೆ ನೇರವಾಗಿ ಅವರ ಮುಖದ ಭೇಟಿ ಅವರ ಹತ್ರ ಚರ್ಚೆ ಮಾಡಿ ಅವರ ಹತ್ರ ಬಗೆಹರಿಸಿಕೊಳ್ಬೇಕಿತ್ತು. ಶಿವಾಯಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾಡುವಂಥ ಹುನ್ನಾರ ಯಾಕೆ? ಇದರಲ್ಲಿ ನನಗೆ ಅವನು ಒಬ್ಬನೆಲ್ಲ, ಅವನ ಹಿಂದೆ ಕಾಣದ ಕೈಗಳ ಕೈವಾಡ ಇರುವುದು ಅನ್ನೋದು ನನ್ನೊಂದು ಬಲವಾದ ನಂಬಿಕೆ. ಯಾಕಂದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಹವ್ಯಾಸವಾಗಿ ಬಿಟ್ಟಿದೆ. ಇವರು ಏನಂದರೆ ವಾಟ್ಸಪ್ ರಾಜಗಳು. ಇವರಲ್ಲಿ ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರುವಂತೆ ರಾಜಕೀಯ ಮುತ್ಸದ್ದಿಗಳನ್ನು, ರಾಜಕೀಯ ಪುಡಾರಿಗಳನ್ನು ಅಥವಾ ಶಾಸಕರನ್ನು, MP ಗಳನ್ನು ಟೀಕೆ ಟಿಪ್ಪಣಿ ಮಾಡೋದು ಸಾರ್ವಜನಿಕರ ಅದು ಹಕ್ಕು, ಹೌದು. ಆದರೂ ಕೂಡ ಅದಕ್ಕೊಂದು ಇತಿಮಿತಿ ಅಂತ ಇದೆ. ಆದರೂ ಕೂಡ ಅವರು ಜೀವಂತ ಇರುವಾಗಲೇ ಇವರು ಸಂತಾಪ ಬಾಷ್ಪಾಂಜಲಿ ಇವರನ್ನು ಕೊಡಲಿಕ್ಕೆ ಇವನಿಗೆ ಎಷ್ಟು ಧೈರ್ಯ ಇರಬೇಕು. ಅದು ಕೂಡ ಒಬ್ಬ ಸವರ್ಣೀಯ. ಸರ್ಕಾರ ಇವಾಗಲೇ ಕಾನೂನನ್ನು ತಂದಿದೆ, ಆದರೆ ಸರ್ಕಾರ ಇಲಾಖೆ ಏನು ಮಾಡ್ತಿದೆ? ಬೇಲಿ ಎದ್ದು ಹೊಲ ಮೇದಂತೆ ಆಗ್ತಾ ಇದೆ. ಇವತ್ತಿನ ಈ ಪರಿಸ್ಥಿತಿ ಬಹಳ ಬೇಸರ ಆಗ್ತದೆ. ಯಾಕಂದರೆ ನಿಮಗೆ ಗೊತ್ತಿರುವಂತೆ ಆದಿದ್ರಾವಿಡಕ್ಕೆ ಇತಿಹಾಸ ಇದೆ. ಯಾಕಂದರೆ ನಾವು ಇಲ್ಲಿಯ ಮೂಲ ನಿವಾಸಿಗಳು, ನಾವು ಭಾರತದ, ಅದರಲ್ಲೂ ಕೂಡ ದಕ್ಷಿಣ ಪ್ರಾಂತ್ಯದಲ್ಲಿ. ಚರಿತ್ರೆಯಲ್ಲಿ ನೋಡಿದ್ರು ಕೂಡ ಆದಿದ್ರಾವಿಡರು ಇಷ್ಟರವರೆಗೆ ಎಲ್ಲೂ ಕೂಡ ಪ್ರತಿಭಟನಾಕ್ಕೆ ಇಳಿದವರಲ್ಲ, ಬೀದಿ ಹೋರಾಟಕ್ಕೆ. ಅದು ಕಚೇರಿ ಅಧಿಕಾರಿಗಳಾಗಲಿ ಅಥವಾ ಇನ್ನಿತರ ಯಾವುದೇ ವಿಷಯ ಕೂಡ ನಾವು ಬೀದಿಗಿಳಿದು ಹೋರಾಟ ಮಾಡಿಲ್ಲ.
ನಾವು ಕೂಡ ಈ ಕಾನೂನು ಅಥವಾ ನ್ಯಾಯಾಂಗ ಅಥವಾ ಏನು ರೀತಿ ನೀತಿ ಅದೆಲ್ಲ ನಮಗೆ ತಿಳಿದವರೇ. ಸಾಮಾಜಿಕ ಇದರಲ್ಲಿ ನಾವು ಸ್ವಲ್ಪ ಹಿಂದೆ ಇಳಿದರೂ ಕೂಡ ಸಮಾಜದಲ್ಲಿ ಪರಸ್ಪರ ಹೇಗೆ ಇರಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ. ಆದಾಗ್ಯೂ ಈ ಒಂದು ನಿಟ್ಟಿನಲ್ಲಿ ನಾವು ನೇರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನೇ ನಾವು ಹೊಣೆ ಮಾಡುತ್ತಿದ್ದೇವೆ. ದಯವಿಟ್ಟು ಈ ವ್ಯಕ್ತಿಯ ಮೇಲೆ ಆದಷ್ಟು ಬೇಗ ಕಠಿಣ ಕ್ರಮ ಕೈಗೊಳ್ಳಲೇತಕ್ಕದ್ದು. ಇಲ್ಲಂದರೆ ನಾವೀಗ ಜಿಲ್ಲಾ ವತಿಯಿಂದ ಬಂದಿದ್ದೇವೆ, ಜಿಲ್ಲಾಧಿಕಾರಿಗಳ ದಕ್ಷಿಣ ಕನ್ನಡ ಮಂಗಳೂರು. ನಿನ್ನೆ ರಾತ್ರಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಎಂ ಸೋಮು ಮಡಿಕೇರಿ, ಹಾಗೆ ಗೌರವಾಧ್ಯಕ್ಷ ಶಂಕರ್ ಬಿ ಹಾಸನ ಅವರು ಕೂಡ ಮಾತಾಡಿದ್ದಾರೆ. ಸರ್, ಇದ್ದರೆ ನಾವು ಬರ್ತೇವೆ, ಏನದು ನೋಡುವ ಅಂತ ಅವರಿಗೆ ನಾವು ಭರವಸೆ ಕೊಟ್ಟಿದ್ದೇವೆ. ಏನಿದ್ರು ಕೂಡ ನಮ್ಮ ಇದರಲ್ಲಿ ನಾವು ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುತ್ತಿದ್ದೇವೆ. ಈಗಲೂ ನಮ್ಮ ಶಾಸಕರು, ಮಾನ್ಯ ಶಾಸಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯಲ್ಲಿ ಇದ್ದಾರೆ. ಅವರಿಗೆ ನಾವು ಮೆಸೇಜ್ ಮಾಡಿದ್ದೇವೆ. ಅವರನ್ನು ಕೂಡ ಸಂಪರ್ಕಿಸಿ ನೇರವಾಗಿ ಪೊಲೀಸ್ ವರಿಷ್ಠಾಧಿಕಾರಿಯವರಲ್ಲಿ ನಾವು ಮುಖತಃ ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಮುಂಗಡವಾಗಿ ಈ ಒಂದು ಪ್ರೆಸ್ ಮೀಟ್ ಕರೆದಂಥ ಉದ್ದೇಶ, ಇನ್ನು ಮುಂದಕ್ಕೆ ಈ ರೀತಿ ಎಲ್ಲೂ ಕೂಡ ಆಗಬಾರದು. ಯಾಕಂದರೆ ಜಾತಿಗಳ ನಡುವೆ ನಡೆಯುವಂಥ ವೈಷಮ್ಯ ಅದು ಬೇರೆ. ಅದು ಏನಿದ್ರೆ ಮುಖತವಾಗಿ ಬಂದವರು ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು, ಎಲ್ಲ ಇದ್ದದ್ದೇ. ಯಾಕಂದರೆ ಮನೆಯಲ್ಲಿರುವ ಸಮಸ್ಯೆಗಳನ್ನು ಬೀದಿಗೆ ತಂದು ಬೀದಿಯಲ್ಲಿ ರಂಪಟ ಮಾಡಿ ಅದನ್ನು ಜಗಜ್ಜಾಹೀರುಗೊಳಿಸುವುದು ಇದು ನಿಜವಾಗಿ ಒಬ್ಬ ಬುದ್ಧಿವಂತನ ಅಥವಾ ವಿದ್ಯಾವಂತನ ಇದು ನಿಜವಾದ ಲಕ್ಷಣ ಅಲ್ಲ ಅಂತ ನಾವು ಇಲ್ಲಿ ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಮುಂದಿನ ಕಾನೂನು ಹೋರಾಟಕ್ಕೆ ಕೂಡ ನಾವು ರೆಡಿಯಾಗಿದ್ದೇವೆ. ನಾವು ಇಷ್ಟೇ ಅಲ್ಲ, ಯಾಕಂದರೆ ನಮ್ಮ ಸಹನೆಯನ್ನು ನೀವು ದಯವಿಟ್ಟು ಪರೀಕ್ಷಿಸಿ ನೋಡಲಿಕ್ಕೆ ಹೋಗಬೇಡಿ, ದಯವಿಟ್ಟು. ಯಾಕಂದರೆ ಸಹನೆ ಒಂದು ನೆಮ್ಮದಿ ಕೂಡ ಒಂದು ಮಿತಿ ಉಂಟು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಸಾರ್ವಜನಿಕವಾಗಿ ನಾವು ಎಲ್ಲರಿಗೂ ಎಚ್ಚರಿಕೆ ಕೊಡ್ತಿದ್ದೇವೆ, ದಯವಿಟ್ಟು ಇಂಥದ್ದು ಇನ್ನು ಮುಂದಕ್ಕೆ ನಡೆಯಬಾರದು. ಅದು ಕೂಡ ಅವನಿಗೆ ಕೂಡ ತಾಯಿ, ತಂಗಿ, ಹೆಂಡತಿ, ಮಹಿಳೆ ಅನ್ನೋದು ಅವನು ಕೂಡ ಒಂದು ಗೌರವ ಇರಬೇಕು. ಅಂಥದ್ರಲ್ಲಿ ಒಬ್ಬ ಮಹಿಳೆಯನ್ನು ಈ ಸಾರ್ವಜನಿಕವಾಗಿ ಈ ರೀತಿ ಒಂದು ಮಾಡಿದ್ದು ನಮಗೆ ನಿಜವಾಗಿ ಬಹಳ ಬೇಸರವಾಗಿದೆ. ಆದುದರಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಯಾವುದೇ ಲೋಪದೋಷ ಬರದಂತೆ ನಮ್ಮ ಗೃಹ ಮಂತ್ರಿ ಹಾಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಇವರು ಕೂಡ ನಮ್ಮ ಸಮುದಾಯದವರೇ, ಅವರ ಗಮನ ಕೂಡ ನಾವು ತರಲಿಕ್ಕೆ ಇಚ್ಛೆ ಪಡ್ತೇವೆ. ಇದನ್ನು ಇಲ್ಲಿಯೇ ಬಗೆಹರಿಸಿ ನೋಡಿದರೆ ಒಳ್ಳೆಯದು. ಮುಂದಕ್ಕೆ ಇದನ್ನು ಬೆಳವಣಿಗೆಗೆ ನೀವೇ ಆಸ್ಪದ ಕೊಟ್ಟರೆ ಇದು ತುಂಬ ಕಠಿಣ ಆಗ್ಬೋದು. ಯಾಕಂದರೆ ಸಮಾಜದಲ್ಲಿ ಎಲ್ಲರಿಗೂ ಬಾಳುವಂಥ ಸಮಾನ ಹಕ್ಕು ಇದೆ. ಈ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ. ಇಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ಗೌರವಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರು, ಖಜಾಂಜಿ ಇವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಕೊಡುತ್ತಾ